ಅಣ್ಣ 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 ಅಣ್ಣೋ ಏನ್ರೋ ಅಣ್ಣ, ನಿಂಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಒಂದಿದೆಯಾ? ಎಷ್ಟು ದಿನ ಆಯಿತು ನಮ್ಮನ್ನು ಹಿಂಗೆ ನಿಲ್ಲಿಸಿ. ಎಲ್ಲಿಗೂ ಲಾಂಗ್ ರೈಡ್ ಕರ್ಕೊಂಡು ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇಲ್ವಾ? ಲೈ ಬರೀ ಪ್ಲ್ಯಾನ್ ಇದ್ರೆ ಸಾಕಾ? ಅದಕ್ಕೊಂದು ಸರಿಯಾಗಿರೋ ಟೈಮ್ ಕೂಡ ಬರ್ಬೇಕಂಡ್ರೋ. ಏನಣ್ಣ ಕರೆಕ್ಟಾಗಿರೋ ಟೈಮ್ ಕೊಡು ಬರಬೇಕು ಅಂತ ಹೇಳಿದ್ರೆ, ಈ ತಿಂಗಳು 21ನೇ ತಾರೀಕಿಗೆ ತಾನೇ ಲಾಂಗ್ ರೈಡ್ ಪ್ಲ್ಯಾನ್ ಮಾಡಿದ್ದು. ಮತ್ತೆ ಯಾಕೆ ಇನ್ನೂ ಎಲ್ಲಿಗೂ ಹೋಗಿಲ್ಲ? ಕೇಳೋಣ, ಕೇಳು, ಸರಿಯಾಗಿ ಕೇಳಿ ನನ್ನ ಮಗನಿಗೆ. ಇನ್ನೂ ಎಷ್ಟು ದಿನ ಅಂತ ಸುಮ್ಮನೆ ಹಿಂಗೆ ನಿಲ್ಲೋದು? ಲೈ ಜಿಟಿ, ನಿನಗಂತೂ ಮಾತಾಡೋ ಯಾವುದೇ ಯೋಗ್ಯತೆ ಇಲ್ಲ. ನಿನ್ನ ಲಾಂಗ್ ರೈಡ್ ಕರ್ಕೊಂಡು ಹೋಗಿದ್ದು ಎಲ್ಲಾದರೂ ಒಂದು ಕಡೆ ಏನಾದ್ರು ನೆಟ್ಟಿಗೆ ನಡ್ಕೊಂಡಿದ್ಯಾ? ಪೆಟ್ರೋಲ್ ಥರ ಕುಡಿಯೋ ಅಂತ ಹೇಳಿದ್ರೆ ನೀರು ಥರ ಕುಡಿತಿದ್ಯಾ ನೀನು. ಇನ್ನೊಂದು ಮಾತಾಡದೆ ನನ್ನ ಮಗನೇ ಇನ್ನೂ ಒಂದು ತಿಂಗಳು ನಿನ್ನ ಎಲ್ಲಿಗೂ ಹೊರಗಡೆ ಕರ್ಕೊಂಡು ಹೋಗಲ್ಲ. ಇನ್ನು ಹಿಮಾಲಯನೋ ಹೆಸರನ್ನ ಹಿಮಾಲಯನ್ ಅಂತ ಇಟ್ಕೊಂಡಿದ್ದ ತಕ್ಷಣ ನೀನು ಯಾವಾಗಲೂ ಏನು ಹಿಮಾಲಯದಲ್ಲೇ ತಿರುಗಾಡ್ತಾ ಇರಬೇಕಾ? ಸ್ವಲ್ಪ ದಿನ ಎಲ್ಲ ಮನೇಲಿ ನಿಂತ್ಕೊಳ್ಳೋಕ್ಕಾಗಲ್ವಾ? ಏನಣ್ಣ ಹಿಂಗೆಲ್ಲ ಬೈತೀಯಾ? ತಗೋಬೇಕಾದ್ರೆ ಏನಂತ ಹೇಳಿ ತಗೊಂಡೆ? ಫುಲ್ಲು ಲಾಂಗ್ ರೈಡ್ ಮಾತ್ರ ಹೋಗೋದು, ಇಂಡಿಯಾ ಎಲ್ಲ ಸುತ್ತಾಡೋಣ ಅಂತ ತಾನೇ ಹೇಳ್ದೆ. ಈಗ ಹಿಂಗೆ ನಿಲ್ಲಿಸ್ಬಿಟ್ರೆ ಅವ್ನು ಬಿಡೋಣ. ನಾನೇನು ತಪ್ಪು ಮಾಡಿದ್ದೀನಿ? ನಾನೇನು ಅವನಂಗೆ 16-17 ಅಂತ ಮೈಲೇಜ್ ಕೊಡ್ತೀನಾ? 17 ಲೀಟ್ರು ಟ್ಯಾಂಕ್ ಕೆಪಾಸಿಟಿ ಇಟ್ಕೊಂಡು ನಿನಗೆ ಡೀಸೆಂಟಾಗಿ 25 ಕಿಲೋಮೀಟ್ರ್ ಮೈಲೇಜ್ ಕೊಡ್ತಾ ಇದ್ದೀನ ಇಲ್ವಾ? ನನ್ನನ್ನು ಯಾಕಣ್ಣ ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇಲ್ಲ? ಹೇಳೋಣ, ಹೇಳು. ಅಲ್ಲ, ನಿನ್ನ ಮಾತಲ್ಲಿ ಪಾಯಿಂಟು ಕರೆಕ್ಟಾಗಿದೆ, ಆದರೆ ಸ್ವಲ್ಪ ನನ್ನ ಕಷ್ಟಗಳನ್ನೂ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಮೆಡಿಕಲಲ್ಲಿ ಕೆಲಸಕ್ಕೆ ಜನ ಸಿಗ್ತಾ ಇಲ್ಲ, ಹಾಗೆ ಬಾಗ್ಲಾಕೊಂಡು ಊರು ಸುತ್ತಕ್ಕೆ ಹೋಗ್ಬಿಡ್ಲಾ? ನೋಡಿದವ್ರು ಏನಂತ ಹೇಳ್ತಾರೆ? ಫಸ್ಟು ಕೆಲಸಕ್ಕೆ ಜನ ಸಿಗಲಿ, ಆಮೇಲೆ ನಿಜವಾಗ್ಲೂ ಹೇಳ್ತೀನಿ ನಿಮ್ಮನ್ನೆಲ್ಲ ಕರ್ಕೊಂಡು ಲಾಂಗ್ ರೈಡ್ ಹೋಗ್ತೀನಿ. ಅಲ್ಲಿವರೆಗೂ ಒಳ್ಳೆ ಹುಡುಗರ ಥರ ಇಬ್ರಿಗೂ ಹೇಳ್ತಾ ಇರೋದು, ನೀಟಾಗಿ ಮನೇಲಿ ಆರಾಮಾಗಿರಿ, ರೆಸ್ಟ್ ಮಾಡಿ. ನಾನು ಗ್ಯಾರಂಟಿ ಕೊಡ್ತಾಯಿದ್ದೀನಿ, ಈ ಸಲ ಮಾತ್ರ ಕಡಿಮೆ ಅಂದರೂ 5,000 ಕಿಲೋಮೀಟ್ರ್ ರೈಡ್ ಅಂತೂ ಇದ್ದೇ ಇರುತ್ತೆ. ಓಕೆನಾ? ಸ್ವಲ್ಪ ಟೈಮ್ ಬೇಕು, ಟೈಮ್ ಬಂದಾಗ ಡೆಫಿನೆಟಾಗಿ ಹೋಗೋಣ. ನೀವೂ ಅಷ್ಟೇ ವೆಯ್ಟ್ ಮಾಡ್ತೀರಿ, ಟೈಮ್ ಬಂದಾಗ ಡೆಫಿನೆಟಾಗಿ ಹೋಗ್ತಾ ಇದ್ದೀವಿ.